ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಶೀಘ್ರದಲ್ಲೇ ದೇವಗುರು ಅತ್ಯಂತ ವಿಶೇಷ ಪ್ರಕ್ರಿಯೆಯೊಂದಕ್ಕೆ ಹೊರಟಿದ್ದು, ಈ ಪ್ರಕ್ರಿಯೆಯು ಪ್ರತ್ಯೇಕ 12 ರಾಶಿಯ ಜಾತಕದವರ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ಹೊತ್ತು ಬರಲಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೇವಗುರು ಅಂದರೆ ಗುರುಗ್ರಹದ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಇಲ್ಲಿ ಕುಂಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ವಿವರವಾಗಿ ಅರಿತುಕೊಳ್ಳೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. 12 ವರ್ಷಗಳ ನಂತರ ಮಹಾ ಬದಲಾವಣೆ. ಕುಂಭ ರಾಶಿಯವರೇ, ದೇವಗುರು ಬೃಹಸ್ಪತಿಯು 12 ವರ್ಷಗಳ ದೀರ್ಘ ಕಾಲದ ನಂತರ ಒಂದು ಮಹತ್ವದ ಬದಲಾವಣೆಯನ್ನು ತರುತ್ತಿದ್ದಾರೆ. ಜೂನ್ 2, 2026 ರಿಂದ ಅಕ್ಟೋಬರ್ 31, 2026 ರವರೆಗೆ ಗುರುವು ಮಿಥುನ ರಾಶಿಯನ್ನು ಬಿಟ್ಟು ಕಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಈ ಸಮಯದಲ್ಲಿ ಗುರುವು ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಅತ್ಯಂತ ಬಲಶಾಲಿಯಾಗಿ ಇರಲಿದ್ದಾನೆ. ಸಾಮಾನ್ಯವಾಗಿ 6ನೇ ಮನೆ ಎಂದರೆ ರೋಗಾಣ ಅಂದರೆ ಸಾಲ ಮತ್ತು ಶತ್ರುಗಳ ಮನೆ ಎಂದು ಜನರು ಹೆದರುತ್ತಾರೆ. ಆದರೆ ಗುರು ಅಲ್ಲಿ ಉಚ್ಚನಾಗಿ ಬಂದಾಗ ಅದು ನಕಾರಾತ್ಮಕವಾಗಿರುವುದಿಲ್ಲ, ಬದಲಾಗಿ ಅದು ನಿಮ್ಮ ಜೀವನದಲ್ಲಿ ಹೊಸ ಆಯಾಮಗಳನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಜನ್ಮ ರಾಶಿ ಅಥವಾ ಚಂದ್ರ ರಾಶಿಯ ಆಧಾರದ ಮೇಲಿನ ಭವಿಷ್ಯವಾಗಿದೆ. 6ನೇ ಮನೆಯ ಉಚ್ಚ ಗುರು ಸಾಲ ಮತ್ತು ಸ್ಪರ್ಧೆ. 6ನೇ ಮನೆಯು ಸಾಲ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರತಿನಿಧಿಸುತ್ತದೆ. ಸಾಲದ ಯೋಗ. ಈ ಸಮಯದಲ್ಲಿ ನೀವು ಯಾವುದಾದರೂ ದೊಡ್ಡ ಆಸ್ತಿ ಖರೀದಿಸಲು ಅಥವಾ ನಿಮ್ಮ ಅಗತ್ಯಗಳನ್ನು ಪೂರೈಸಲು ಲೋನ್ ಅಥವಾ ಸಾಲಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅದು ಸುಲಭವಾಗಿ ಸಿಗಲಿದೆ. ಪ್ರಗತಿಗಾಗಿ ಮಾಡುವ ಸಾಲವು ಈ ಸಮಯದಲ್ಲಿ ಶುಭ ಫಲ ನೀಡುತ್ತದೆ. ಸ್ಪರ್ಧೆಯಲ್ಲಿ ಜಯ. ಕುಂಭ ರಾಶಿಯವರೇ, ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಕಾಂಪಿಟೇಷನ್ನಲ್ಲಿ ಭಾಗವಹಿಸಲು ಯೋಚಿಸುತ್ತಿದ್ದರೆ ಇದು ಸಕಾಲ. ಗುರುವಿನ ಉಚ್ಚ ಸ್ಥಿತಿಯು ನಿಮಗೆ ಗೆಲುವನ್ನು ತಂದುಕೊಡುತ್ತದೆ. ಶತ್ರುಗಳ ನಾಶ ಮತ್ತು ವಿಜಯ. ಶತ್ರುಗಳು ಯಾವಾಗ ಹುಟ್ಟಿಕೊಳ್ಳುತ್ತಾರೆ ಗೊತ್ತಾ? ನೀವು ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸುತ್ತಿದ್ದರೆ ಮಾತ್ರ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಈ ಅವಧಿಯಲ್ಲಿ ನಿಮ್ಮ ಶತ್ರುಗಳು ಹೆಚ್ಚಾಗಬಹುದು, ಆದರೆ ಅವರು ನಿಮ್ಮ ಮುಂದೆ ಬರುವ ಧೈರ್ಯ ಮಾಡುವುದಿಲ್ಲ. ಉಚ್ಚ ಗುರುವಿನ ಪ್ರಭಾವದಿಂದ ಅವರು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಶತ್ರುಗಳ ಬಗ್ಗೆ ಚಿಂತಿಸಬೇಡಿ. ನಿಮ್ಮ ಯಶಸ್ಸೇ ಅವರಿಗೆ ನೀಡುವ ದೊಡ್ಡ ಉತ್ತರವಾಗಿರುತ್ತದೆ. ವೃತ್ತಿ ಜೀವನದಲ್ಲಿ ಹಣದ ಮಳೆ. ಗುರುವು 6ನೇ ಮನೆಯಲ್ಲಿ ಕುಳಿತು ತನ್ನ 5ನೇ ದೃಷ್ಟಿಯಿಂದ ನಿಮ್ಮ 10ನೇ ಮನೆಯನ್ನು ನೋಡುತ್ತಿದ್ದಾನೆ. 10ನೇ ಮನೆ ಎಂದರೆ ನಿಮ್ಮ ಕಾರ್ಯಕ್ಷೇತ್ರ ಅಥವಾ ವೃತ್ತಿ. ಆರ್ಥಿಕ ಲಾಭ. ಧನಾಧಿಪತಿ ಮತ್ತು ಲಾಭಾಧಿಪತಿಯಾದ ಗುರುವು ನಿಮ್ಮ ವೃತ್ತಿಯ ಮೇಲೆ ದೃಷ್ಟಿ ಬೀರುವುದರಿಂದ ನಿಮ್ಮ ಆದಾಯ ಹೆಚ್ಚಾಗಲಿದೆ. ನಿಮ್ಮ ಸಂಬಳದಲ್ಲಿ ಏರಿಕೆಯಾಗುವ ಮತ್ತು ಹಣಕಾಸಿನ ಲಾಭ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಗೌರವ ಮತ್ತು ಪ್ರಶಂಸೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಕೆ ಮೆಚ್ಚುಗೆ ಸಿಗಲಿದೆ. ಪ್ರಮೋಷನ್ ಸಿಗುವ ಅಥವಾ ಉತ್ತಮವಾದ ಉದ್ಯೋಗ ಬದಲಾವಣೆಯ ಸಾಧ್ಯತೆಯೂ ಇದೆ. ನಿಮ್ಮ ಮೇಲಧಿಕಾರಿಗಳಿಂದ ನೀವು ಉತ್ತಮ ಪ್ರಶಂಸೆಯನ್ನು ಪಡೆಯಲಿದ್ದೀರಿ. 12ನೇ ಮನೆಯ ಮೇಲೆ ದೃಷ್ಟಿ. ಶುಭ ವೆಚ್ಚಗಳು ಮತ್ತು ಶಾಂತಿ. ಗುರುವಿನ 7ನೇ ದೃಷ್ಟಿ ನಿಮ್ಮ 12ನೇ ಮನೆಯ ಮೇಲೆ ಬೀರುತ್ತಿದೆ. 12ನೇ ಮನೆ ಎಂದರೆ ವೆಚ್ಚಗಳು ಮತ್ತು ಮೋಕ್ಷ. ಶುಭ ಕಾರ್ಯಗಳಿಗೆ ಖರ್ಚು. ಈ ಅವಧಿಯಲ್ಲಿ ನಿಮ್ಮ ಹಣವು ಯಾವುದೋ ಮಂಗಲ ಕಾರ್ಯಗಳಿಗಾಗಿ ಖರ್ಚಾಗಲಿದೆ. ಅದು ಮಗುವಿನ ನಾಮಕರಣ ಇರಬಹುದು ಅಥವಾ ಕುಟುಂಬದಲ್ಲಿ ನಡೆಯುವ ಯಾವುದೋ ಸಂಭ್ರಮಾಚರಣೆ ಇರಬಹುದು. ಈ ಖರ್ಚು ನಿಮಗೆ ಮಾನಸಿಕ ತೃಪ್ತಿ ಮತ್ತು ಸುಖವನ್ನು ನೀಡುತ್ತದೆ. ದೂರದ ಪ್ರಯಾಣ. ಜೂನ್ ನಂತರ ನೀವು ಲಾಂಗ್ ಟ್ರಾವೆಲ್ ಅಥವಾ ವಿದೇಶ ಪ್ರಯಾಣದ ಯೋಜನೆ ಮಾಡಲಿದ್ದೀರಿ. ಇದು ಆಧ್ಯಾತ್ಮಿಕ ಪ್ರಯಾಣವೂ ಇರಬಹುದು ಅಥವಾ ಪರ್ವತ ಪ್ರದೇಶಗಳಿಗೆ ಪ್ರವಾಸವೂ ಇರಬಹುದು. ಮಾನಸಿಕ ನೆಮ್ಮದಿ. ನೀವು ಈ ಸಮಯದಲ್ಲಿ ಆಂತರಿಕ ಶಾಂತಿಯನ್ನು ಹುಡುಕುತ್ತೀರಿ ಮತ್ತು ಅದು ನಿಮಗೆ ಸಿಗಲಿದೆ. ಗೊಂದಲಗಳು ದೂರವಾಗಿ ಮನಸ್ಸು ಪ್ರಶಾಂತವಾಗುತ್ತದೆ. ಕುಟುಂಬ ಮತ್ತು ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ. ಗುರುವಿನ 9ನೇ ದೃಷ್ಟಿ ನಿಮ್ಮ 2ನೇ ಮನೆಯ ಮೇಲೆ ಅಂದರೆ ಸ್ವಂತ ರಾಶಿಯಾದ ಮೀನ ರಾಶಿಯ ಮೇಲೆ ಬೀಳುತ್ತಿದೆ. ಆರೋಗ್ಯ ಸುಧಾರಣೆ. ಈ ಹಿಂದೆ ನಿಮಗೆ ಹಲ್ಲುಗಳ ನೋವು, ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಸೈನಸ್ ತೊಂದರೆ ಇದ್ದರೆ ಜೂನ್ ನಂತರ ಅವುಗಳಲ್ಲಿ ಗುಣಮುಖರಾಗಲಿದ್ದೀರಿ. ಪಾದದ ನೋವು ಕೂಡ ಕಡಿಮೆಯಾಗಲಿದೆ. ಕುಟುಂಬದಲ್ಲಿ ಸಂತಸ. ಕುಟುಂಬದಲ್ಲಿ ನಡೆಯುತ್ತಿದ್ದ ಕಲಹಗಳು ಅಥವಾ ವಿವಾದಗಳು ಗುರುವಿನ ದೃಷ್ಟಿಯಿಂದ ಶಾಂತವಾಗುತ್ತವೆ. ಕುಟುಂಬದಲ್ಲಿ ಯಾವುದೋ ಶುಭ ಸುದ್ದಿ ಕೇಳುವಿರಿ. ನಿಮ್ಮ ಮಾತು ಪ್ರಭಾವಶಾಲಿಯಾಗಲಿದೆ. ವೃತ್ತಿ ಕ್ಷೇತ್ರಗಳು ಮತ್ತು ಪರಿಹಾರಗಳು. ನಿಮ್ಮ ಕೆಲಸವು ವಿದೇಶಕ್ಕೆ ಸಂಬಂಧಪಟ್ಟಿದ್ದರೆ ಅಥವಾ ಹಾಸ್ಪಿಟಾಲಿಟಿ, ಟೂರ್ ಅಂಡ್ ಟ್ರಾವೆಲ್ಸ್, ಇಂಪೋರ್ಟ್ ಎಕ್ಸ್ಪೋರ್ಟ್, ಮ್ಯಾನೇಜ್ಮೆಂಟ್ ಅಥವಾ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿದ್ದರೆ ನಿಮಗೆ ವಿಶೇಷ ಲಾಭವಾಗಲಿದೆ. ಆದರೆ ನಿಮ್ಮ ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣವಿರಲಿ. ಈ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ನೀವು ಈ ವಿಶೇಷ ಕೆಲಸಗಳನ್ನು ಈ ಅವಧಿಯಲ್ಲಿ ನೀವು ಮಾಡಬೇಕು. ಶನಿ ಬೀಜ ಮಂತ್ರ. ಪ್ರತಿದಿನ ಓಂ ಪ್ರಾಂ ಪ್ರೀಂ ಪ್ರೌಂ ಸ ಶನೈಶ್ಚರಾಯ ನಮ ಮಂತ್ರವನ್ನು ಜಪಿಸಿ. ಹನುಮಾನ್ ಚಾಲೀಸಾ. ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ. ಸೂರ್ಯ ದೇವ. ಉದಯಿಸುವ ಸೂರ್ಯನಿಗೆ ಪ್ರತಿದಿನ ಜಲವನ್ನು ಅರ್ಪಿಸಿ. ಶಿವನಾಮ. ಬೆಳಿಗ್ಗೆ ಎದ್ದ ಕೂಡಲೇ ಓಂ ನಮಃ ಶಿವಾಯ ಎಂದು ಜಪಿಸಿ. ಕುಂಭ ರಾಶಿಯ ಬಂಧುಗಳೇ, ನಮಗೆಲ್ಲರಿಗೂ ಜೀವನದಲ್ಲಿ ಮೋಟಿವೇಶನ್ ಬೇಕು ಎಂದು ಅನಿಸುತ್ತದೆ.
ಆದರೆ ವಾಸ್ತವವಾಗಿ ನಮಗೆ ಬೇಕಾಗಿರುವುದು ಮೋಟಿವೇಶನ್ ಅಲ್ಲ, ಬದಲಾಗಿ ಶಿಸ್ತು. ಮೋಟಿವೇಶನ್ ಎನ್ನುವುದು ಇವತ್ತು ಬರುತ್ತದೆ, ನಾಳೆ ಹೋಗುತ್ತದೆ. ಆದರೆ ಶಿಸ್ತು ನಿಮ್ಮನ್ನು ಅಂತಹ ಎತ್ತರಕ್ಕೆ ಕೊಂಡೊಯ್ಯುತ್ತದೆ, ಅಲ್ಲಿ ನೀವು ನಿಮ್ಮನ್ನೇ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಯಾವ ದಿನ ನೀವು ಶಿಸ್ತನ್ನು ಮೈಗೂಡಿಸಿಕೊಳ್ಳುತ್ತೀರೋ ಮತ್ತು ಕೆಲಸದಲ್ಲಿ ನಿರಂತರತೆಯನ್ನು ಕಾಪಾಡಿಕೊಳ್ಳುತ್ತೀರೋ ಅಂದು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಈ ಶಿಸ್ತನ್ನು ಅಳವಡಿಸಿಕೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ. ಹೀಗಾಗಿ ಇಲ್ಲಿಂದಲೇ ನೀವು ಶಿಸ್ತಿನಿಂದ ಇರಿ. ಈ 2026ರ ಗುರು ಪರಿವರ್ತನೆಯು ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.